ನೀವು ಗೆದ್ಬಿಟ್ರಿ, ಅವ್ರು ಗೆದ್ದಿಲ್ಲಲ್ಲ. ಅದಕ್ಕೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಹೆಣ್ಮಕ್ಳನ್ನೇ ಕಳ್ಸಿ ಅಂತ. ಹೇಳೋರು ಹೇಳ್ತಾರೆ, ಅದು ತುಂಬಾ ಈಸಿ ಹೇಳಕ್ಕೆ. ಬಟ್ ವಿಮೆನ್ಸ್ ಕ್ರಿಕೆಟ್ಗೂ ಮೆನ್ಸ್ ಕ್ರಿಕೆಟ್ಗೂ ಡಿಫ್ರೆನ್ಸ್ ಇದೆ. ಅವರು ಕಷ್ಟ ಪಡ್ತಾ ಇದ್ದಾರೆ. ನಾವು ಇವಾಗ ರೀಸೆಂಟ್ ಆಗಿ ಕಪ್ ಗೆದ್ದಿದೀವಿ. ಮೇ ಬಿ ನೆಕ್ಸ್ಟ್ ಇಯರ್ 2 ಕಪ್ ಗೆಲ್ಬೋದು RCB, ಹೇಳಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಫೇವ್ರೇಟ್ ನಿಮ್ಗೆ. ನೀವು ಅವ್ರ ಫೋಟೋಗಳನ್ನ ಹಾಕ್ತಾ ಇದ್ರಿ. ನಾನು ಇವ್ರು ನಿಮ್ಮನ್ನ ನೋಡೇ ನಾನು ಬೆಳೆದಿದ್ದು, ನಿಮ್ ನೋಡೆ ಕ್ರಿಕೆಟ್ ನೋಡೇ ನಾನು ಕ್ರಿಕೆಟ್ ಬಂದಿದ್ದು. ಇಷ್ಟೆಲ್ಲ ಭಾವನಾತ್ಮಕವಾಗಿ ನೋಡ್ಕೊಳ್ತೀರಿ. ಅವ್ರನ್ನ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನೋಡಿದಾಗ ಹೇಗೆ ಅನಿಸ್ತದೆ ಮೇಡಮ್? ನಾನ್ ಫಸ್ಟ್ ಟೈಮ್ ನೋಡಿದಾಗ ನಾನು ಶಾಕ್ ಆಗಿದ್ದೆ. ಯಾಕಂದ್ರೆ ನಾವ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಮ್ಯಾಚ್ ಡೇ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬಂದ್ಬಿಟ್ಟು ಮೈ ಗಾಡ್ ಈ ತರಾನು ಆಗುತ್ತಾ ಅಂತ ಅನ್ಕೊಂಡ್ವಿ. ಬಟ್ ಅವ್ರೊಂದು ಮೋಟಿವೇಶನಲ್ ಸ್ಪೀಚ್ ಕೊಟ್ರೆ. ಯಾಕಂದ್ರೆ ನಾವು 5 ಗೇಮ್ಸ್ ಇನ್ ರೋ ಸೋತಿದ್ವಿ ಲಾಸ್ಟ್ ಇಯರ್. ಸೊ ಆ ಒಂದ್ ಮಾತುಕತೆ ಆಗಿತ್ತು. ಆಮೇಲೆ ಈ ವರ್ಷ ನಾವ್ ಟ್ರೋಫಿ ಗೆದ್ಮೇಲೆ ಅವ್ರ ಪ್ರಾಕ್ಟೀಸ್ ಸೆಷನ್ ಆದ್ಮೇಲೆ ಬಂದ್ಬಿಟ್ಟು ಹೆಲೋ ಶ್ರೇಯಾಂಕ ವೆಲ್ ಬೋಲ್ಡ್ ಅಂದ್ರು. ಸೊ ಆ ಲೆಜೆಂಡ್ ಇಂದ ನಮ್ ಹೆಸರು ಹೇಳಿ ವೆಲ್ ಬೋಲ್ಡ್ ಅನ್ನೋದು ನನಗ್ ತುಂಬಾನೇ ಪ್ರೌಡ್ ಮೂಮೆಂಟ್ ಅದು. ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ವೆಲ್ಕಮಿಂಗ್ ಆಗಿದ್ದಾರೆ ಎಲ್ಲಾ ಪ್ಲೇಯರ್ಸ್. ವಿರಾಟ್ ಸರ್ ಅಷ್ಟೇ ಅಲ್ಲ, ಎಲ್ಲಾರು ಕೂಡ. ಸೊ ನಾನ್ ತುಂಬಾ ಎಂಜಾಯ್ ಮಾಡಿದೆ. ಫಸ್ಟ್ ಸೆಲ್ಫಿ ತಗೊಂಡಾಗ ಏನಿಸ್ತು? ಫಸ್ಟ್ ಸೆಲ್ಫಿ ತಗೊಂಡಾಗ ನಾನು ತುಂಬಾ ಚಿಕ್ಕವಳಿದ್ದೆ. KC ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು. ನಂದು ಪ್ರಾಕ್ಟೀಸ್ ಆಗಿತ್ತು. ಸೊ ನಮ್ಮ ಅಪ್ಪನ ಫ್ರೆಂಡ್ ಅಲ್ಲೇ ಇದ್ರು. ಸೊ ಅವ್ರಿಗೆ ಹೇಳಿದ್ದೆ ನನ್ಗೆ ವಿರಾಟ್ ಹತ್ರ ಫೋಟೋ ಬೇಕು ಅಂತ. ಸೊ ಅವಾಗ ಒಂದ್ ಕ್ವಿಕ್ ಮೂಮೆಂಟ್ ಇತ್ತು. ಅದಂದ್ರೆ ಒಂದ್ 2 ಸೆಕೆಂಡ್ ಅಲ್ಲಿ ಫೋಟೋ ತಗೊಂಡ್ ಹೋಯ್ತು. ಬಟ್ ಅದನ್ನ ಫ್ರೇಮ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಿಕಾಸ್ ನೆಕ್ಸ್ಟ್ ಟೈಮ್ ಯಾವಾಗ ಮೀಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಇನ್ ಫ್ಯೂ ಇಯರ್ಸ್ ನಾನ್ RCB ಟೀಮ್ಗೆ ಪಿಕ್ ಮಾಡಿ ಆಡ್ದೆ. ಸೊ ಅವಾಗ ಅವರೇ ನನ್ ಶ್ರೇಯಾಂಕ ವೆಲ್ ಬೋಲ್ಡ್ ಅಂದಾಗ ಖುಷಿ ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.